ಒಲಿಯುವ ನಿರ್ಮಲ ಭಕ್ತರಿಗೆ ಸುಲಭದಿ ಒಲಿಯುವ ನಿರತ ಭಜಿಸುವರ ಸತತವು ಸಲಹುವ ನಿರತ ಭಜಿಸುವರ ಸತತವು ಸಲಹುವ ನಿನಗೆ ಸಮಾನಾರು ವಿಘ್ನೇಶ್ವರ. ಇದುವರೆಗೆ ಸಂದರ್ಭೋಚಿತ ನುಡಿಗಳನ್ನಾಡಿ ತಮ್ಮ ಮನದಾಳದ ಅನಿಸಿಕೆಯನ್ನ ಮತ್ತು ದೇವಸ್ಥಾನದಲ್ಲಿ ಹೇಗೆ 5 ವರ್ಷಕ್ಕೊಂದ್ಸಲ ಈ ಅಭಿವೃದ್ಧಿ ಸಮಿತಿಯ ಜನರಲ್ ಬಾಡಿ ಮೀಟಿಂಗ್ ಅಂದ್ರೆ ಸರ್ವ ಸದಸ್ಯರ ಸಭೆ ಹೇಗೆ ನಡೆಯುತ್ತೆ, ಯಾಕೆ ಸೇರ್ತಾ ಇದ್ದೀವಿ ಅನ್ನೋದನ್ನ ಹಂಚಿಕೊಂಡ ಶ್ರೀ ಡಾಕ್ಟರ್ ಶ್ರೀ ನರಕೇಸರಿ ಅವರಿಗೆ ವಂದನೆಗಳು. ಈಗ ಸ್ವಾಗತ. ಯಾವುದೇ ಸಭೆ ಅಥವಾ ಸಮಾರಂಭಗಳಿರಲಿ, ನಮ್ಮ ಆಹ್ವಾನವನ್ನು ಮನ್ನಿಸಿ ಆಗಮಿಸಿದ ಗಣ್ಯರನ್ನ ಹಾಗೆ ಬಂಧು ಮಿತ್ರರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುವುದು ನಮ್ಮ ಕರ್ತವ್ಯ ಹಾಗೂ ಅದು ನಮ್ಮ ಸಂಸ್ಕೃತಿಯೂ ಆಗಿದೆ. ಆ ಒಂದು ಜವಾಬ್ದಾರಿಯನ್ನು ನಾನು ಭರಿಸಲಿದ್ದೇನೆ. ಮೊದಲಿಗೆ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರನ್ನ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಮಹಾಸಭೆಗೆ ಸಮಯಕ್ಕೆ ಸರಿಯಾಗಿ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ದಯಮಾಡಿಸಿರುವ ಭಕ್ತ ಮಹಾಜನರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ವಿನಮ್ರ ಭಾವದಿಂದ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಈ ಸಭೆಯಲ್ಲಿ ಆಸೀನರಾಗಿರುವ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ನಟರಾಜರವರು, ಇಂದಿನ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಕೆಂಪೇಗೌಡರವರು, ಹಾಗೆ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ದೇವದಾಸ ಅಕ್ಕಿಣಿಯವರನ್ನು ಕೂಡ ವಿಶ್ವಾಸಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಾಮಾನ್ಯವಾಗಿ ಪ್ರತಿ ತಿಂಗಳು ದೇವಸ್ಥಾನದ ಸಮಿತಿಯ ಮಾಸಿಕ ಸಭೆ ನಡೆಯುತ್ತಾ ಬಂದಿರುವುದು ಎಲ್ಲರಿಗೂ ತಿಳಿದ ವಿಷಯವಾಗಿದೆ. ಅಂತಹ ಸಭೆಗಳಲ್ಲಿ ಅನೇಕ ವಿಷಯಗಳು ಚರ್ಚಿಸಲ್ಪಟ್ಟಿರುತ್ತದೆ ಮತ್ತು ಅನುಮೋದಿಸಲ್ಪಟ್ಟಿರುತ್ತದೆ. ಅದರಂತೆ ಹಿಂದಿನ ಸರ್ವ ಸದಸ್ಯರ ಸಭೆಯ ನಡಾವಳಿಗಳನ್ನು ಇಂದಿನ ಈ ಮಹಾಸಭೆಯಲ್ಲಿ ಪ್ರಸ್ತುತಪಡಿಸುವ ಕಾರ್ಯವನ್ನು ಶ್ರೀಮತಿ ಪಾರ್ವತಿ ನಾಗೇಂದ್ರರವರು ನಿರ್ವಹಿಸಲಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ತಿದ್ದಾರೆ. ಸರ್ವ ಸದಸ್ಯರ ಸಭೆ 2019 ದಿನಾಂಕ 28/7/2019 ನಡಾವಳಿಗಳು. ಖಜಾಂಚಿ ಶ್ರೀಮತಿ ಜೆ ವಿಜಯಲಕ್ಷ್ಮೀರವರು ಅಧ್ಯಕ್ಷರನ್ನು ಹಾಗೂ ಇತರ ಪದಾಧಿಕಾರಿಗಳನ್ನು ವೇದಿಕೆಗೆ ಆಹ್ವಾನಿಸಿದರು. ಶ್ರೀಮತಿ ಜೆ ವಿಜಯಲಕ್ಷ್ಮೀರವರು ಶ್ರೀಮತಿ ಕೋಮಲ ಹಾಗೂ ವೃಂದದವರಿಂದ ದೇವರ ಪ್ರಾರ್ಥನೆ ಮಾಡಿಸಿ ಕಾರ್ಯಕ್ರಮಗಳಿಗೆ ಚಾಲನೆ ಮಾಡಿದರು. ಶ್ರೀಮತಿ ವಿಜಯಲಕ್ಷ್ಮೀರವರು ಎಲ್ಲ ಪದಾಧಿಕಾರಿಗಳನ್ನು, ನಿರ್ದೇಶಕರು ಹಾಗೂ ಸದಸ್ಯರುಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ನಂತರ ಕಾರ್ಯದರ್ಶಿ ಡಾಕ್ಟರ್ BS ನರಕೇಸರಿಯವರನ್ನು ಸಮಿತಿಯ ಪ್ರಾರಂಭದಿಂದ 2019 ಮಾರ್ಚ್ ಅಂತ್ಯದವರೆಗಿನ ಕಾರ್ಯವರದಿ ಓದಲು ವಿನಂತಿಸಲಾಯಿತು. ಕಾರ್ಯದರ್ಶಿ ಡಾಕ್ಟರ್ BS ನರಕೇಸರಿಯವರು 2013 ಆಗಸ್ಟ್ ತಿಂಗಳಿನಲ್ಲಿ ಈ ಸಮಿತಿ ಪ್ರಾರಂಭವಾದಾಗಿನಿಂದ ಮಾರ್ಚ್ 2019 ಸುದೀರ್ಘ ಕಾರ್ಯವರದಿಯನ್ನು ಓದಿ ಹೇಳಿದರು. ವರದಿಯ ಸಂಕ್ಷಿಪ್ತ ಮಾಹಿತಿ ಈ ಕೆಳಗಿನಂತಿದೆ. ಮುಂದಿನ ಶನಿವಾರ ಮತ್ತು ಭಾನುವಾರದಂದು ಅಂದರೆ ಆಗಸ್ಟ್ 3 ಮತ್ತು 4ರಂದು ದೇವಸ್ಥಾನದ ವಿಗ್ರಹಗಳ ಪ್ರತಿಷ್ಠಾಪನೆಯ 5ನೇ ವಾರ್ಷಿಕೋತ್ಸವ 4/8/2019 ಮತ್ತು ಅದಕ್ಕೆ ಪೂರ್ವಿಭಾವಿಯಾಗಿ ನಡೆಯುವ 3/8/2019 ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ವಿವರ ನೀಡಲಾಯಿತು. ವಂದನಾರ್ಪಣೆಯೊಂದಿಗೆ ಸಭೆ ಮುಕ್ತಾಯವಾಯಿತು. ನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಿತು. ಪ್ರಸಾದದ ಪ್ರಾಯೋಜನೆ MGS ಪ್ರಸಾದ್ ಕುಟುಂಬದವರಿಂದ ನೆರವೇರಿತು. ಇವರಿಗೆ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸಲಾಯಿತು. ಸಮಿತಿಯ ಕಳೆದ 5 ವರ್ಷಗಳ ಕಾರ್ಯವರದಿಯನ್ನ ಸಭೆಯಲ್ಲಿ ಮಂಡಿಸಲಿಕ್ಕೆ ಬರ್ತಾ ಇದ್ದಾರೆ ಕಾರ್ಯದರ್ಶಿಗಳಾದ ಶ್ರೀ ಡಾಕ್ಟರ್ ನರಕೇಸರಿ ಅವರು. ಕಳೆದ ಮಹಾಸಭೆಯ ನಡಾವಳಿಗಳನ್ನು ನಮ್ಮ ಪಾರ್ವತಿ ನಾಗೇಂದ್ರ ಅವರು ಓದಿ ಹೇಳಿದ್ದಾರೆ. ನಮಗೆಲ್ಲ ಕಳೆದ ಸ್ವಲ್ಪ ನೆನಪಲಿಕ್ಕೆ ಸ್ವಲ್ಪ ರೀಕ್ಯಾಪಿಟುಲೇಷನ್ ಅವಾಗ ಏನಾಗಿತ್ತು, ಆ 5 ವರ್ಷಗಳು ಏನಾಗಿತ್ತು ಅನ್ನೋದನ್ನು ಒಂದು ಗಮನಕ್ಕೆ ತರೋದಕ್ಕೋಸ್ಕರ ಅದನ್ನು ನಡಾವಳಿಗೆ ಓದಿದ್ದು. ಈಗ ಈ 5 ವರ್ಷಗಳಲ್ಲಿ ಅಂದರೆ 2019ರಿಂದ 24ರ ಕೊನೆಯವರೆಗೆ ಏನು ಪ್ರಗತಿ ಆಗಿದೆ, ಏನಿದಾಗಿದೆ ಈ ದೇವಸ್ಥಾನ ಸಮಿತಿಯ
ಒಂದು ವಿಸ್ತೃತ ವರದಿ, ಒಂದು ಹೆಚ್ಚು ಕಡಿಮೆ ತುಂಬ ದೀರ್ಘವಾಗಿ ಇದೆ. ದಯವಿಟ್ಟು ಯಾಕಂದರೆ ನಮಗೆ ಸಭೆ ಕರೆದಿರದೆ ನಾವು ವರದಿಯನ್ನು ತಮ್ಮಲ್ಲಿ ಜನರಲ್ ಬಾಡಿನಲ್ಲಿ ಎಲ್ಲ ಸದಸ್ಯರಿಗೆ ಒಪ್ಪಿಸಲಿಕ್ಕೋಸ್ಕರ. ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ಈ ಒಂದು ವರದಿಯನ್ನು ಕೇಳಬೇಕು ಅಂತ ಹೇಳಿ ಮೊದಲೇ ವಿನಂತಿಸಿಕೊಳ್ತೇನೆ. ಕಾರ್ಯದರ್ಶಿಗಳ ವರದಿ ಸರ್ವ ಸದಸ್ಯರ ಮಹಾಸಭೆ 19/1/2025 ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ ದೇವಸ್ಥಾನ ಸಮಿತಿಯ ಎಲ್ಲ ಅಭಿಮಾನಿ ಸದಸ್ಯರ ಮಿತ್ರರೇ ಎಲ್ಲರಿಗೂ ನೂತನ ವರ್ಷದ 2025 ಹಾಗೂ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಕಳೆದ 5 ವರ್ಷಗಳ ಕಾರ್ಯವರದಿಯನ್ನು ನಿಮ್ಮ ಮುಂದಿಡಲು ಹರ್ಷಿಸುತ್ತೇನೆ. ನಮ್ಮ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರ ಮೊದಲ ಮಹಾಸಭೆ ದಿನಾಂಕ 28/7/2019 ಭಾನುವಾರ ಅಂದಿನ ಅಧ್ಯಕ್ಷರಾದ ದಿವಂಗತ ಶ್ರೀ KR ಶ್ಯಾಮಣ್ಣನವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು ನಿಮಗೆಲ್ಲ ನೆನಪಿರಬಹುದು. ಅಂದಿನ ಸಭೆಯ ನಡಾವಳಿಗಳನ್ನು ಈಗ ತಾನೇ ತಮ್ಮ ಅವಗಾಹನೆಗೆ ತರಲಾಗಿದೆ. ಈಗ ಅಂದಿನ ಸಭೆಯ ನಂತರದ ಅಂದರೆ 19 ಜುಲೈ ನಂತರ ಇಂದಿನವರೆಗೆ ಅಂದರೆ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅಭಿವೃದ್ಧಿ ಕಾರ್ಯಗಳು, ಆದಾಯ ಖರ್ಚು ಇತ್ಯಾದಿಗಳನ್ನು ನಿಮ್ಮ ಮುಂದಿಡುವುದು ಈ ಮಹಾಸಭೆಯ ಉದ್ದೇಶವಾಗಿದೆ. ದೇವಸ್ಥಾನ ಅಭಿವೃದ್ಧಿ ಸಮಿತಿ ರಚನೆಯಾದಾಗ ನಾವೇ ಮಾಡಿಕೊಂಡಿರುವ ನಿಯಮಾವಳಿಗಳಂತೆ ಪ್ರತಿ 5 ವರ್ಷಕ್ಕೊಮ್ಮೆ ಕಾರ್ಯಕಾರಿ ಸಮಿತಿಯನ್ನು ಪುನರ್ರಚಿಸುವ ಗುರುತರ ಹೊಣೆಗಾರಿಕೆ ಈ ಮಹಾಸಭೆಗಿದೆ. ಕಳೆದ ಮಹಾಸಭೆಯಲ್ಲಿ ಪುನರ್ರಚನೆಗೊಂಡ ನೂತನ ಕಾರ್ಯಕಾರಿ ಸಮಿತಿಯು ಕಾರ್ಯಾರಂಭ ಮಾಡಿದ ಕೆಲವೇ ಸಮಯದಲ್ಲಿ ಕೋವಿಡ್ನಂತಹ ಭೀಕರ ಮಹಾಮಾರಿ ಇಡೀ ದೇಶವನ್ನು ನಿರಂತರ ಆವರಿಸಿ 2 ವರ್ಷಗಳವರೆಗೆ ನಿರಂತರ ಜನಮಾನಸದಲ್ಲಿ ಉಂಟು ಮಾಡಿದಂಥ ಆತಂಕ, ಸಂಕಟ ಹಾಗೂ ಸಂಕಷ್ಟಗಳನ್ನು ನಾವೆಲ್ಲ ನೋಡಿದ್ದೇವೆ ಹಾಗೂ ಅನುಭವಿಸಿದ್ದೇವೆ. ತೊಂದರೆ ಆ ಸಮಯದಲ್ಲಿ ನಮ್ಮ ದೇವಸ್ಥಾನ ನಿರ್ವಹಣೆಯಲ್ಲಿಯೂ ಸಾಕಷ್ಟು ತೊಂದರೆ ಉಂಟಾಗಿದ್ದು ಸಹಜವೇ ಆಗಿದೆ. ಆ ಸಮಯದಲ್ಲಾದ ಒಂದು ಆಘಾತಕಾರಿ ಬೆಳವಣಿಗೆ ಎಂದರೆ ನಮ್ಮ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾಗಿದ್ದ ಶ್ರೀ KR ಶ್ಯಾಮಣ್ಣನವರು ದಿನಾಂಕ ಅಕ್ಟೋಬರ್ 7, 2020 ಕೇವಲ ಕೆಲವೇ ದಿನಗಳ ಅನಾರೋಗ್ಯದಿಂದ ದೈವಾಧೀನರಾದದ್ದು. ಅಕ್ಟೋಬರ್ 10 ಇದೇ ಆವರಣದಲ್ಲಿ ಮೃತರ ಗೌರವಾರ್ಥ ದೇವಸ್ಥಾನ ಅಭಿವೃದ್ಧಿ ಸಮಿತಿ, ಕ್ಷೇಮಾಭಿವೃದ್ಧಿ ಸಂಘ ಮತ್ತು ತುರುವಿ ಮಹಿಳಾ ಸಮಾಜಗಳ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆ ಆಯೋಜಿಸಿದ್ದು ಇವರ ಜನಪ್ರಿಯತೆಗೆ ಸಾಕ್ಷಿ ಎನ್ನಬಹುದು. ಆದರೂ ಕೋವಿಡ್ ಸಾಂಕ್ರಾಮಿಕ ಸಂದರ್ಭದ ಅಡೆತಡೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದು ಅಲ್ಲದೆ ನಮ್ಮ ಸಂಪನ್ಮೂಲ ಸಂಗ್ರಹಣೆ ಹಾಗೂ ಸಾಂಸ್ಕೃತಿಕ ಮತ್ತು ಪೂಜಾ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಬಹಳ ಬೇಗ ಚೇತರಿಸಿಕೊಂಡು ಪುನಃ ಹಿಂದಿನ ಸಹಜ ಸ್ಥಿತಿಗೆ ಮರಳಲು ಸಾಧ್ಯವಾಗಿದ್ದು ಇಲ್ಲಿಯ ದೈವ ಸಾನ್ನಿಧ್ಯದ ವಿಶೇಷ ಕೃಪೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೂ ಈ ವಿಷಮ ಸನ್ನಿವೇಶದಲ್ಲಿಯೂ ನಮ್ಮ ಸುತ್ತಮುತ್ತಲಿನ ಸಂತ್ರಸ್ತರ ನೆರವಿಗೂ ಸಣ್ಣ ಪ್ರಮಾಣದಲ್ಲಿಯಾದರೂ ಒದಗಲು ಸಾಧ್ಯವಾಗಿದ್ದು ನಮಗೆ ಅತ್ಯಂತ ಸಂತೃಪ್ತಿಯ ವಿಷಯ. ನಮಗೆ ತುಂಬ ಹೆಮ್ಮೆಯ ಸಂಗತಿ. ಇವುಗಳ ಒಂದೆರಡು ಚಿತ್ರಗಳು ನಮ್ಮ ದಶಮಾನೋತ್ಸವದ ಸಂಚಿಕೆಯಲ್ಲಿರುವುದನ್ನು ನೀವು ಗಮನಿಸಿರಬಹುದು. ಇದಕ್ಕಾಗಿ ನಮ್ಮ ಮನವಿಗೆ ಸ್ಪಂದಿಸಿದ ಎಲ್ಲ ಅಭಿಮಾನಿ ಮಿತ್ರರನ್ನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ. 19ರ ಮಹಾಸಭೆಯ ನಂತರ ಕೆಲವೇ ದಿನಗಳಲ್ಲಿ ಅಂದರೆ 2019 ಸೆಪ್ಟೆಂಬರ್ 12 ಪರಮ ಪೂಜ್ಯ ಪೇಜಾವರ ಮಠದ ಹಿರಿಯ ಹಾಗೂ ಕಿರಿಯ ಯತಿಗಳಾದ ಶ್ರೀ ವಿಶ್ವೇಶ್ವರ ತೀರ್ಥರು ಮತ್ತು ಶ್ರೀ ವಿಶ್ವಪ್ರಸನ್ನ ತೀರ್ಥರು ನಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ನೆರೆದಿದ್ದ ಪ್ರತಿಯೊಬ್ಬ ಭಕ್ತರಿಗೂ ಫಲಮಂತ್ರಾಕ್ಷತೆ ನೀಡಿ ನೆರೆದಿದ್ದ ನೂರಾರು ಭಕ್ತರಲ್ಲಿ ಒಂದು ರೀತಿಯ ಸಂತೃಪ್ತಿಯ ಸಂಚಲನ ಉಂಟು ಮಾಡಿತು ಎನ್ನಬಹುದು. ಕೇವಲ ಭಗವತ್ ಪ್ರೇರಣೆಯಿಂದ ಮತ್ತು ಒದಗಿ ಬಂದ ಮತ್ತೊಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮವೆಂದರೆ ನಮ್ಮ ಬಡಾವಣೆಯವರೇ ಆದ ಶ್ರೀವಾರಿ ಅಸೋಸಿಯೇಟ್ಸ್ ಇವರಿಂದ ಪ್ರಾಯೋಜಿತ ಶ್ರೀನಿವಾಸ ಕಲ್ಯಾಣದ ಸರಣಿ ಪೂಜಾ ಕಾರ್ಯಕ್ರಮಗಳು. ಆಗಸ್ಟ್ 21 ಶ್ರಾವಣ ಮಾಸದಿಂದ ಆರಂಭಿಸಿ ಇಲ್ಲಿಯವರೆಗೆ ವಿವಿಧ ಸಂದರ್ಭಗಳಲ್ಲಿ ಸುಮಾರು ಅನೇಕ ಸಾರಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಇದೇ ವೇದಿಕೆಯಲ್ಲಿ ಆಯೋಜಿಸುವುದರ ಮೂಲಕ ಈ ಭಾಗದ ಭಕ್ತಾದಿಗಳಿಗೆ ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಮಾಡಿಕೊಟ್ಟರು. ಶ್ರೀವಾರಿ ಅಸೋಸಿಯೇಟ್ಸ್ನ ಶ್ರೀ ಉಮೇಶ್ ಅವರು ನಮ್ಮ ಇಲ್ಲೇ 2ನೇ ಲೈನ್ನಲ್ಲಿರ್ತಕ್ಕಂಥವ್ರು. ಅವರ ಕುಟುಂಬಕ್ಕೆ
2021 ನವೆಂಬರ್ 21ರಂದು ಶನಿವಾರ ಮತ್ತೊಂದು ಅಪರೂಪದ ಕಾರ್ಯಕ್ರಮಕ್ಕೆ ಈ ವೇದಿಕೆ ಸಾಕ್ಷಿಯಾಯಿತು ಎನ್ನಬಹುದು. ಶ್ರೀ ಶನೇಶ್ವರನ ಕೃಪೆಯಿಂದಲೇ ಅಭಿವೃದ್ಧಿಗೆ ಬರುತ್ತಿರುವ ಈ ದೇವಸ್ಥಾನದಲ್ಲಿ ಪ್ರಥಮ ಬಾರಿಗೆ ಅನೇಕ ಭಕ್ತಾದಿಗಳ ಅಪೇಕ್ಷೆಯ ಮೇರೆಗೆ ಶ್ರೀ ಶನಿ ಮಹಾತ್ಮೆ ಕಥಾ ಕಾಲಕ್ಷೇಪವನ್ನು ಆಯೋಜಿಸಿದ್ದು ಅಪಾರ ಜನಮನ್ನಣೆ ಪಡೆಯಿತು. ಪ್ರಸಿದ್ಧ ಹರಿಕಥಾ ವಿದ್ವಾಂಸರಾದ ಶ್ರೀ ಕೆ ಮೋಹನ್ ಕುಮಾರ್ ಅವರು ಬೆಂಗಳೂರಿನಿಂದ ನಡೆಸುತ್ತಿರುವ ಈ ಕಾರ್ಯಕ್ರಮವು ನೂರಾರು ಭಕ್ತರಲ್ಲಿ ಅಪಾರ ಧಾರ್ಮಿಕ ಸಂಚಲನ ಉಂಟು ಮಾಡಿತು ಎನ್ನಬಹುದು. ಇದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ನಾನು ಏನು ಹೇಳಿದ್ರು ಕಡಿಮೆನೆ ಅವ್ರ ಬಗ್ಗೆ ಎಲ್ಲ ಹೇಳಿದ್ರೆ. ಇನ್ನು ಈ 5 ವರ್ಷಗಳ ಅವಧಿಯ ಕೊನೆಯ ಹಂತದಲ್ಲಿ ಅಂದರೆ 2024 ಸಾಲಿನಲ್ಲಿ ನಾವು ಆಯೋಜಿಸಿ ಯಶಸ್ವಿಯಾಗಿ ನಿರ್ವಹಿಸಿದ ಮತ್ತೊಂದು ಮಹತ್ ಕಾರ್ಯವೆಂದರೆ ನಮ್ಮ ದೇವಸ್ಥಾನದ 10ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಒಂದು ದಶಮಾನೋತ್ಸವ ನೆನಪಿನ ಸಂಚಿಕೆ ಇಟ್ಕೊಂಡಿದ್ದೀನಿ. ಇದರ 10ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಒಂದು ದಶಮಾನೋತ್ಸವ ನೆನಪಿನ ಸಂಚಿಕೆಯನ್ನು ಪ್ರಕಟಿಸಿ ಬಿಡುಗಡೆ ಮಾಡಿತು. ಇದರ ಆಯೋಜನೆ, ಮಾಹಿತಿ ಹಾಗೂ ಸಂಪನ್ಮೂಲ ಸಂಗ್ರಹಣೆ ಇತ್ಯಾದಿಗಳಿಗೆ ಸುಮಾರು 8-10 ತಿಂಗಳುಗಳ ಅವ್ಯಾಹತ ತಯಾರಿಯ ಹಿನ್ನೆಲೆ ಇದೆ. ಯಾರಾದರೂ ಇದನ್ನು ಇನ್ನೂ ಗಮನಿಸದೇ ಇದ್ದರೆ ದಯಮಾಡಿ ವೀಕ್ಷಿಸಬೇಕೆಂದು ನನ್ನ ವಿನಮ್ರ ಮನವಿ. ಅತ್ಯಂತ ಶ್ರದ್ಧೆಯಿಂದ ಮತ್ತು ಸಾಕಷ್ಟು ಪರಿಶ್ರಮದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದರ ಬಗ್ಗೆ ಒಂದು ಈ ಕವಿತೆ ನಮ್ಮಲ್ಲಿ ಒಂದು ಸಾರ್ಥಕ ಭಾವ ಮೂಡಿಸುವುದರಲ್ಲಿ ಸಂಶಯವಿಲ್ಲ ಎಂಬುದು ನನ್ನ ಭಾವನೆ. ಅವ್ರು ಎಲ್ಲಿಂದಲೋ ಬಂದು ಈಗ ಕಾರ್ಯಕ್ರಮ ಮಾಡಿ ಇಲ್ಲೇ ಹೋಗುವಾಗ ಒಂದು ಕವಿತೆ ಬರ್ಕೊಟ್ಬಿಟ್ಟರು. ಅದನ್ನು ನಮ್ಮ ಸಂಚಿಕೆಯಲ್ಲಿ ಹಾಕಿದ್ದೀವಿ, ದಯವಿಟ್ಟು ಅದನ್ನು ನೋಡಿ ಅಂತ ನನ್ನ ಮನವಿ. ಇವರಿಗೆಲ್ಲ ನಂತರದ ದಿನಗಳಲ್ಲಿ ನಮ್ಮ ಅನೇಕ ಅಭಿಮಾನಿ ಮಿತ್ರರು ಈ ಸಂಚಿಕೆಯ ಬಗ್ಗೆ ಅತ್ಯಂತ ಸಂತೋಷದಿಂದ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಇವರಿಗೆಲ್ಲ ನಮ್ಮ ಗೌರವದ ಅಭಿನಂದನೆಗಳು. ನಮ್ಮ ಅವಿರತ ಪ್ರಯತ್ನದ ನಂತರವೂ ಈ ಸಂಚಿಕೆಯಲ್ಲಿ ಕೆಲವು ನ್ಯೂನತೆಗಳನ್ನು ಕೆಲವು ಅಭಿಮಾನಿ ಮಿತ್ರರು ನಮ್ಮ ಮನವಿಯಂತೆ ತೋರಿಸಿಕೊಟ್ಟಿದ್ದಾರೆ. ಇವರಿಗೂ ನಾವು ತುಂಬ ಆಭಾರಿಯಾಗಿದ್ದೇವೆ. ಇವುಗಳನ್ನು ಸರಿಪಡಿಸಲು ಮುಂದಿನ ದಿನಗಳಲ್ಲಿ ಸರಿಪಡಿಸಲು ಪ್ರಯತ್ನ ಅಂತೂ ಮಾಡ್ತೀವಿ. ಇನ್ನು ಸ್ವಲ್ಪ ಸಮಯ ಆಗ್ಬೋದಿದೆ. ಇನ್ನು ಅತಿ ಮುಖ್ಯವಾದ ನಮ್ಮ ದೇವಸ್ಥಾನದ ಹಣಕಾಸು ಹಾಗೂ ಮುಂದಿನ ಕಾರ್ಯಯೋಜನೆಗಳ ವಿಚಾರ. ಕಳೆದ 5 ವರ್ಷಗಳ ಲೆಕ್ಕಪತ್ರ ವಿವರಗಳನ್ನು ನಮ್ಮ ಖಜಾಂಚಿಯವರಾದ ಶ್ರೀ ಎನ್ ಜಗದೀಶ್ ಅವರು ಮುಂದೆ ನೀಡಲಿದ್ದಾರೆ. ಅಲ್ಲದೆ ನಮ್ಮ ಕಳೆದ 10 ವರ್ಷಗಳಲ್ಲಿ ಆಯಾ ವರ್ಷದ ಎಲ್ಲ ಲೆಕ್ಕಪತ್ರ ವಿವರಗಳನ್ನು ನಮ್ಮ ನೆನಪಿನ ಸಂಚಿಕೆಯ ಪುಟ ಸಂಖ್ಯೆ 71, 72, 73ರಲ್ಲಿ ಈಗಾಗಲೇ ನೋಡಿದ್ರೆ 10 ವರ್ಷಗಳ ಲೆಕ್ಕಪತ್ರ ಈಗಾಗಲೇ ನಮ್ಮ ಪುಸ್ತಕದಲ್ಲಿ ಪ್ರಕಟಿಸಿದ್ವಿ. ಆದ್ದರಿಂದ ನಮಗೆ ಇಲ್ಲಿ ಅದನ್ನು ಮತ್ತೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಆಗ್ತದೆ. ಆದರೆ ನಮ್ಗೆ ಏನಾದ್ರು ಇಂಪ್ರೂವ್ಮೆಂಟ್ ಬೇಕು ಅಂತಂದರೆ ಮತ್ತೆ ಅದರಿಂದ ತೆಗೆಯೋದು ಬೇಡ ಅನ್ನೋದು ನಮ್ಮ ಉದ್ದೇಶ. ಆ ಸೇವಿಂಗ್ಸ್ ಅದೇ ಅಷ್ಟು ಬಡ್ಡಿ ನಾವು ಸ್ವಲ್ಪ ಅದರಿಂದ 1 ಲಕ್ಷ ರೂಪಾಯಿ ತೆಗೆದ್ರೆ ಅಷ್ಟು ಬಡ್ಡಿ ಕಡಿಮೆ ಆಗುತ್ತೆ. ಅವಾಗ ನಿರ್ವಹಣೆ ಸ್ವಲ್ಪ ಕಷ್ಟವಾಗ್ಬೋದು. ಆದ್ದರಿಂದ ಆ ಠೇವಣಿನ ಹಾಗೆ ಉಳಿಸ್ಕೊಂಡು ಉಳಿದ ನಮ್ಗೆ ಸಾಕಷ್ಟು ನಮಗೆ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಇದೆ. ಅದನ್ನು 1-2 ಹೇಳಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆದರೆ ದೇವಸ್ಥಾನದ ಮೂಲಭೂತ ಸೌಕರ್ಯಗಳಲ್ಲಿ ಇನ್ನೂ ಸಾಕಷ್ಟು ನ್ಯೂನತೆಗಳಿದ್ದು ಅವುಗಳನ್ನು ಸರಿಪಡಿಸಲು ಸುಮಾರು 4-5 ಲಕ್ಷ ರೂಪಾಯಿಗಳು ಬೇಕಾಗಬಹುದು. ಇಡೀ ದೇವಸ್ಥಾನದ ಆವರಣ ಚಿಕ್ಕದಾಗಿದ್ದರೂ ಅತ್ಯಂತ ಸುಂದರವಾಗಿ ಆಕರ್ಷಕವಾಗಿದ್ದರೂ ಆಮೇಲೆ ಯಥೇಚ್ಛವಾಗಿ ಗಾಳಿ ಬೆಳಕಿನಿಂದ ಆಹ್ಲಾದಕರವಾದ ವಾತಾವರಣ. ಇದನ್ನು ಎಲ್ಲರೂ ಇಲ್ಲಿ ಬಂದರೆ ತುಂಬ ಒಂಥರ ಅಭಿನಂದನೆಗಳು. ಯಾವುದೇ ದೇವಸ್ಥಾನದ ನಿರ್ವಹಣೆಯಲ್ಲಿ ಇದರ ಅಭಿಮಾನಿಗಳ ಸಂಖ್ಯೆ ವೃದ್ಧಿಸುವಲ್ಲಿ ಅರ್ಚಕರ ಪಾತ್ರ ಬಹು ಅಮೂಲ್ಯವಾದದ್ದು. ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಅಷ್ಟೇ ಶ್ರದ್ಧೆ ಮತ್ತು ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಅರ್ಚಕರ ಶ್ರೀ ಅನಂತ ಅವರಿಗೆ ನನ್ನ ಗೌರವದ ವಂದನೆಗಳು. ಇನ್ನು ನಮ್ಮ ದೇವಸ್ಥಾನದ ಬಹುದೊಡ್ಡ ಅಭಿಮಾನಿ ಹಾಗೂ ಅಷ್ಟೇ ನಿಷ್ಠರ ವಿಮರ್ಶಕ ಇವರೊಬ್ಬಳೇ ಸ್ವಲ್ಪ ನಮಗೆ ತೊಂದರೆ ಅಂತಲ್ಲ, ಒಟ್ಟಿನಲ್ಲಿ ಸ್ವಲ್ಪ ಭಯದಿಂದ ಕಾರ್ಯನಿರ್ವಹಿಸಲಿಕ್ಕೆ ತುಂಬ ಸಹಕಾರಿಯಾಗಿರ್ತಕ್ಕಂಥ ನಮ್ಮ ಶ್ರೀ MD ಕಿಣಿಯವರು ಅತ್ಯಂತ ನಿಷ್ಠುರವಾಗಿ
ಏನಿಲ್ಲ ನಾವು ಅವ್ರು ಇಲ್ಲದೇ ಯಾವುದೇ ತಿಂಗಳ ಮೀಟಿಂಗ್ ಕೂಡ ಮಾಡಲ್ಲ. ಯಾಕಂದ್ರೆ ಅಷ್ಟು ಕ್ಲೀನಾಗಿ ವಿಶ್ಲೇಷಣೆ ಮಾಡ್ತಾರೆ, ಒಳ್ಳೆಯ ಸಲಹೆ ಕೊಡ್ತಾರೆ ನಮಗೆ ಹೇಗೆ ಮಾಡಬೇಕು ಅನ್ನೋದನ್ನ ಏನು ತಪ್ಪಿದೀವಿ ಅಂತ ಹೇಳ್ಕೊಡ್ತಾರೆ. ಅದಲ್ಲದೆ ದೀರ್ಘವಾದ ವರದಿಯನ್ನು ಅತ್ಯಂತ ತಾಳ್ಮೆಯಿಂದ ಕೇಳಿದ್ದು ತಮ್ಮೆಲ್ಲರಿಗೂ ಮತ್ತು ಇದರ ನಿರ್ವಹಣೆಗೆ ಎಲ್ಲ ರೀತಿಯ ಸಹಕಾರ ನೀಡ್ತಾ ಇರತಕ್ಕಂಥ ಎಲ್ಲ ಸದಸ್ಯರು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಸಲಹೆಗಾರರಿಗೆ ಮತ್ತೊಮ್ಮೆ ಗೌರವಪೂರ್ವಕ ವಂದನೆಗಳಲ್ಲಿ ನಾನು ವರದಿ ಮುಗಿಸ್ತೇನೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಇನ್ನು ಮುಂದಿನ ಕಾರ್ಯಕ್ರಮ. ನಮಸ್ಕಾರ ಮತ್ತು ಶುಭ ದಿನ. ಇದು ನನ್ನ ಮೊದಲನೆಯ ಮಂಡನೆ, ಇದು ಲೆಕ್ಕಪತ್ರ ಮಂಡನೆ. ಆದ್ದರಿಂದ ದಯವಿಟ್ಟು ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ನನಗೆ ತಿಳಿದ ಮಟ್ಟಿಗೆ ಹೇಳಿದ ಹಾಗೆ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಇವಾಗ. ಸೊ ಅದನ್ನು ದಯವಿಟ್ಟು ಸ್ವೀಕರಿಸಬೇಕಾಗಿ ಕೋರ್ತೀನಿ. 28/7/2019 ನಡೆದ ಮಹಾಸಭೆಯ ತೀರ್ಮಾನದಂತೆ 18/8/2019 ಹೇಳ್ತಾ ಇದ್ದಾರೆ. ಓಕೆ. ದೇವಸ್ಥಾನದ ಕಾರ್ಯಕಾರಿ ಸಮಿತಿಯ ಖಜಾಂಚಿ ಹುದ್ದೆಯನ್ನು ಒಪ್ಪಿಕೊಂಡು ನನ್ನ ಕೆಲಸವನ್ನು ಶುರು ಮಾಡಿದೆ. ದೇವಸ್ಥಾನದ ಆದಾಯ ಮತ್ತು ಖರ್ಚು ವೆಚ್ಚವನ್ನು ಕರಾರುವಕ್ಕಾಗಿ ನಿಖರವಾಗಿ ಯಾವ ಲೋಪವೂ ಬರದಂತೆ ನೋಡಿಕೊಳ್ಳುವುದೇ ನಮ್ಮ ಕರ್ತವ್ಯ ಹಾಗೂ ಉದ್ದೇಶವಾಗಿತ್ತು. ಅದಕ್ಕೆ ಅನುಗುಣವಾಗಿ ಕಾರ್ಯದರ್ಶಿಗಳು ಕರೆದಾಗ ಅವರೊಂದಿಗೆ ಕೂತು ಲೆಕ್ಕಪತ್ರಗಳನ್ನು ವೀಕ್ಷಿಸಿ ಅದನ್ನು ಸೂಕ್ತ ರೀತಿಯಲ್ಲಿ ದಾಖಲಿಸಿ ಪ್ರತಿ ಸಭೆ ಸೇರಿದಲ್ಲವೇ ಅದನ್ನು ಮಂಡಿಸಿ ಸಭೆಯಿಂದ ಅನುಮೋದನೆ ಪಡೆದು ವರ್ಷಾಂತ್ಯದಲ್ಲಿ ಲೆಕ್ಕ ಪರಿಶೋಧಕರಿಂದ ಅವರ ಸಮ್ಮತಿ ಹಾಗೂ ಅನುಮೋದನೆ ಪಡೆದು ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಅತಿ ಸಂತೋಷವಾಗುತ್ತದೆ. ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಅವರ ಮಾರ್ಗದರ್ಶನದಲ್ಲಿ 2019ರಿಂದ 2024ರವರೆಗೆ ದೇವಸ್ಥಾನದ ಲೆಕ್ಕಪತ್ರವನ್ನು ನಿಮ್ಮ ಮುಂದಿಡಲು ಸಂತೋಷವಾಗುತ್ತದೆ. ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಅಭಿಮಾನದಿಂದ ಸಂಪನ್ಮೂಲ ಸಂಗ್ರಹಿಸಿದ ಅಭಿಮಾನಿ ಹಾಗೂ ಭಕ್ತವೃಂದದಿಂದ, ದಾನಿಗಳಿಂದ, ಪೋಷಕರಿಂದ ಬಂದ ಹಣವನ್ನು ಕರಾರುವಕ್ಕಾಗಿ ನಿಖರವಾಗಿ ಪಾರದರ್ಶಕವಾಗಿ ದಾಖಲಿಸಿ ನಂತರ ಅದರ ಸದುಪಯೋಗ ಮಾಡಿಕೊಳ್ಳುವುದು ಕಾರ್ಯಕಾರಿ ಸಮಿತಿಯ ಮುಖ್ಯ ಉದ್ದೇಶವಾಗಿದ್ದು ಅದನ್ನು ಈಡೇರಿಸುವ ಅಳಿಲು ಸೇವೆಯನ್ನು ನಾನು ನಿರ್ವಹಿಸುತ್ತಿದ್ದೇನೆ. ಇಷ್ಟೊತ್ತು ವರದಿಯನ್ನು ಕೇಳಿದ್ವಿ. ನರಕೇಸರಿಯವರು ಕೊಟ್ಟಿದ್ದಾಗಲಿ ಮತ್ತು ಖಜಾಂಚಿಗಳಾಗಲಿ ಅವರೇ ಎಲ್ಲರೂ ಕೂಡ ಇದು ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡ್ತಿರ್ತಕ್ಕಂಥ ವಾಲಂಟರಿ ಜಾಬ್ ಆದ್ದರಿಂದ ಅವರ ನಿಷ್ಠೆಗೆ ನಾವೊಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸೋಣ. ಯಾಕಂದರೆ ಈ ರೀತಿ ಕೆಲಸ ಮಾಡೋದು ಸುಲಭ ಅಲ್ಲ. ಒಂದು ಸಂಸ್ಥೆನ ನಡೆಸೋದಾಗಲಿ ಸಂಘ ನಡೆಸೋದಾಗಲಿ ಅಷ್ಟು ಸುಲಭ ಅಲ್ಲ. ಮತ್ತು ಅವರ ವಯಸ್ಸಿಗೆ ಅವ್ರು ಪಡ್ತಾ ಇರ್ತಕ್ಕಂಥ ಶ್ರಮ ಬಹಳ ದೊಡ್ಡದು. ಇದೊಂದು ಮಾದರಿಯಾಗಿ ಆ್ಯಕ್ಚುಲಿ ಮೈಸೂರಿಗೆಲ್ಲ ಗೊತ್ತಾಗಬೇಕು ಈ ರೀತಿ ಒಂದು ದೇವಸ್ಥಾನ ಇದೆ, ಇದು ಸೀನಿಯರ್ ಸಿಟಿಸನ್ಸ್ ಇದನ್ನು ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಅದು ಪೇಪರಲ್ಲಿ ಒಂದು ಆರ್ಟಿಕಲ್ ಆಗಿ ಬರಬೇಕು ಅಂತ ನನ್ನ ಆಸೆ. ಅದನ್ನು ಮುಂದಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ, ಆಯಿತಾ. ಆದರೆ ಆಲ್ರೆಡಿ ನರಕೇಸರಿಯವರು ಹೇಳಿದ ಹಾಗೆಯೇ ದುಡ್ಡಿನ ವ್ಯಾಲ್ಯೂ ಎವ್ರಿ ಇಯರ್ ಕಡಿಮೆ ಆಗ್ತಾ ಇರುತ್ತೆ. ಅದು ಡಿಪಾಸಿಟ್ ಆಗಿ ಇದ್ದರೂ ಕೂಡ ಬರ್ತಾ ಇರ್ತಕ್ಕಂತಹ ಒಂದು ಏನು ಇಂಟ್ರೆಸ್ಟ್ ಇದೆ ಅದು ಒಂದು 6% ಬಹುಶಃ ಬರ್ತಾ ಇರ್ಬೋದು ಅಷ್ಟೇ. ಹಾಗಾಗಿ ನಾವು ಇವತ್ತು ಒಂದು ಪಣ ತೊಡೋಣ. ಪ್ರತಿ ವರ್ಷ ಕೂಡ ನಾವು ನಮ್ಮ ಸ್ವಇಚ್ಛೆಯಿಂದ 1,000 ರೂಪಾಯಿನ ನಾವು ಆನ್ಯುವಲ್ ಫೀಸ್ ಅಂತ ಕೊಡೋದಕ್ಕೆ ನಾವೆಲ್ಲರೂ ಮುಂದೆ ಬರೋಣ ಅಂತ. ಕಾರಣ ಇಷ್ಟೇ, ನಾನು ಸಕ್ರಿಯವಾಗಿ ಸುಮಾರು ಒಂದು 3 ವರ್ಷ ಅಧ್ಯಕ್ಷನಾಗಿ ಎಲ್ಲರ ಸಹಕಾರದಿಂದ ಕೆಲಸ ಮಾಡಿದ್ದೀನಿ. ಆದರೆ ಕೆಲವು ಕಾರಣಗಳಿಂದ ನಾನು ಮಧ್ಯಾಹ್ನ ಬಿಡಬೇಕಾಯಿತು, ಪೂರ್ತಿ ಅವಧಿ ಕಂಪ್ಲೀಟ್ ಮಾಡಲಿಲ್ಲ. ಇದಕ್ಕೆ ನನ್ನ ವಿಷಾದ ಇದ್ದೇ ಇದೆ. ಹಾಗೆ ನಾನು ಮಾಡಿರ್ತಕ್ಕಂಥ ಆ ಟೈಮ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಪೀರಿಯಡಲ್ಲಿ ತುಂಬ ಮುಖ್ಯವಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತಂದರೆ ಡಾಕ್ಟರ್ ನರಕೇಸರಿ. They have done a wonderful job right from the day that this temple came into existence. ಆವತ್ತಿನ ಇವರಿಗೂ ಕೂಡ ತನು ಮನ ಸಹಾಯದಿಂದ ದುಡ್ಡು ಕೊಟ್ಟು ಎಲ್ಲ ಮಾಡಿ ಜನಗಳಿಂದ ಕ್ರೋಢೀಕರಿಸಿ ಅಮೌಂಟನ್ನು ಈ ದೇವಸ್ಥಾನ ಬೆಳೆಸಿದ್ದಾರೆ. ಈ ವಿಚಾರದಲ್ಲಿ ಐ ಆಮ್ ಟೋಟಲಿ ಹ್ಯಾಂಡ್ಸ್ ಆಫ್ ಟು ಹಿಮ್.
ಫಾರ್ ದಿ ಅನ್ಟೈರಿಂಗ್ ಎಫರ್ಟ್ ಗಿವನ್ ಟು ದಿಸ್ ಟೆಂಪಲ್. ಮುಂದೆ ಬರ್ತಕ್ಕಂಥ ಕಮಿಟಿಯವರು ದಯವಿಟ್ಟು ಒಂದು ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದ್ಸತಿ ನಾವು ವಯಸ್ಸಾದವರು ನಾವುಗಳು ಮಾಡೋಕ್ಕಾಗೋದಿಲ್ಲ, ಕೆಲವ್ರನ್ನ ಸೇರಿಸ್ಬಿಟ್ಟು ಕೆಲಸ ಮಾಡಿಸಿ ಅವರಿಂದ ಈ ಸ್ವಚ್ಛತಾ ಕಾರ್ಯಕ್ರಮನ ಭಾಳ ಮಟ್ಟಿಗೆ ಮಾಡಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್ ದಿ ನ್ಯೂ ಕಮಿಟಿ. ಅವರಿಗೆ ನಮೋ ನಮಃ. ಇಷ್ಟು ನಾನು ಈ ದೇವಸ್ಥಾನ ಸ್ಟಾರ್ಟಿಂಗ್ ಇದ್ರಲ್ಲಿ ಸಹ ಇದ್ದೇ ಇಲ್ಲಿ ನಾವು ಅಲ್ಲಿ ಬಂದು 35 ವರ್ಷ ಮೇಲಾಯ್ತು. ಸೊ ನಾನು ಇಷ್ಟೇ ಹೇಳೋದು, ಈಗ ಇಷ್ಟ್ರ ಮಟ್ಟಿಗೆ ಆಗಿದೆ ಅಂದ್ರೆ ಇಲ್ಲಿ ಪವರ್ ಇದೆ, ಖಂಡಿತ ಇದೆ. ಆ ಘಟ್ಟಗಳಲ್ಲಿ, ಹಳೆಯ ಘಟ್ಟಗಳಲ್ಲಿ ಆದ್ರಲ್ಲೂ ಬಂದು ಇಲ್ಲಿ ಆ ಮರಕ್ಕೆ ಎಲ್ಲ ನೋಡಿದ್ದೀನಿ. ಇಲ್ಲಿ ಇಷ್ಟು ಮಟ್ಟಿಗೆ ಬೆಳೆದಿದೆ, ತುಂಬಾನೇ ಜನ ಸಹಕಾರ ಆಗಿದೆ. ಇಲ್ಲಿ ನೀವು ಹೇಳ್ತೀವಿ ಮಾಡ್ತಾರೆ ಎಲ್ರಿಗೂ ಅಭಿನಂದನೆಗಳು. ನನ್ನ ಹೆಸರು ಹೇಳಲ್ಲ, ಎಲ್ಲರೂ ಬಣ್ಣೆಯಿಂದ ಯಾರೇ ಹೆಂಗಸರು ತುಂಬಾನೇ ಮಾಡಿದ್ದಾರೆ. ನಿಜವಾಗ್ಲೂ ಹೆಸರು ಹೇಳಿಲ್ಲ ಏನು ತಿಳ್ಕೊಬೇಡಿ ದಯವಿಟ್ಟು, ಟೈಮ್ ಫ್ಯಾಕ್ಟರ್ಗೋಸ್ಕರ. ಅಂಡ್ ಈಗ ಸದ್ಯಕ್ಕೆ ನನ್ನ ಮಟ್ಟಿಗೆ ಹೇಳಿದ್ದಾರೆ GSB ಸಮಾಜ ಅಂದ್ರೆ ಕೊಂಕಣಿ ಬ್ರಾಹ್ಮಣ್ಸ್ ಸಮಾಜ ಇಲ್ಲಿಗೆ ಬಂದಿದ್ರು. ತುಂಬಾ ಕಡೆ ಅವರೆಲ್ಲ ಇದ್ದಾರೆ, ತುಂಬಾ ದೂರದಲ್ಲಿದ್ದಾರೆ. ಅವರನ್ನ ನಮ್ಮ ಶ್ರೀ MD ಮಾಮನವರು ಆಹ್ವಾನ ಮಾಡಿದ್ರು ಕಾರ್ತಿಕ್ ಸೋಮವಾರಕ್ಕೆ. ಇಲ್ಲಿ ಬಂದು ಎಷ್ಟು ಖುಷಿ ಪಟ್ಟದಂದ್ರೆ ನಾವು ಇಲ್ಲಿ ಬರ್ತಾ ಇರ್ತೀವಿ, ಏನೋ ಇದೆ ಇಲ್ಲಿ, ಇದು ಖಂಡಿತ ಬಂದು ನಮ್ಮದೊಂದು ಸೇವೆ ಮಾಡಕ್ ತಯಾರಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೆ. ಮತ್ತೆ ಶ್ರೀಮತಿ ವಿಜಯಾನಂದನ್ ಬಗ್ಗೆ 2 ಮಾತಿಲ್ಲ, ಬಟ್ ಸ್ಟಿಲ್ ನನ್ನ ಒಂದು ಕರ್ತವ್ಯ. ಎಲ್ಲರೂ ಹೇಳ್ತಾರೆ ಅವ್ರಿಗೆ ಇನ್ನೂ ಶಕ್ತಿ ಕೊಡ್ಲಿ ದೇವರು, ಅವರ ಸೇವೆ ಇಲ್ಲಿ ನಡೀಲಿ. ಅವರ ಹಿಂಬಾಲಕರು ತುಂಬಾ ಇದ್ದಾರೆ, ತುಂಬಾನೇ ಮಾಡ್ತಾರೆ ಅವ್ರ ಜೊತೆಗೆ. ಅವರ ಆಲ್ರೆಡಿ ಇಲ್ಲಿ ಯಾರು ಕಾರ್ಯಕಾರಿ ಸಮಿತಿಯಲ್ಲಿ ಇದ್ರು ಇಷ್ಟು ವರ್ಷ, ಅವರು ಎಲ್ಲರೂ ಅವರಿಗೆ ಸಹಕಾರ, ಮನೆಯಲ್ಲೂ ಸಹಕಾರ ಬೇಕು ಸರ್. ಹೆಂಗಸರಿಗೆ ಖಂಡಿತ ಅಂಥ ಫ್ಯಾಮಿಲೀಸ್ ಇಲ್ಲಿದ್ದಾರೆ, ಎಲ್ಲರೂ ಇಷ್ಟಪಡ್ತಾರೆ. ಬಟ್ ಸಮಯದ ಅಭಾವ ಮತ್ತೆ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲರಿಗೂ ಇಶ್ಯೂಸ್ ಇದೆ. ಸೊ ಅಷ್ಟು ಅದನ್ನ ನಾನು ಹೇಳ್ತೀನಿ. ನೀವೆಲ್ಲರಿಗೆ ಎಲ್ಲಿ ಬರಬೇಕು, ಇನ್ನು ಮುಂದೆ ತುಂಬಾ ಎಂಜಾಯ್ ದಯವಿಟ್ಟು ಈ ದೇವಸ್ಥಾನಕ್ಕೆ ಎಲ್ಲರ ಕೈ ಹೀಗೆ ಮೇಲಾಗಿ ನಾವು ಆದಷ್ಟು ಎಲ್ಲ ಕಡೆ ಹೇಗೆ ಸಿಗತ್ತೆ ಹೇಗೆ ಟ್ರೈ ಮಾಡ್ತೀವಿ. ಸೊ ಇಷ್ಟು ಹೇಳಿ ಎಲ್ಲರಿಗೂ ಅಭಿನಂದನೆ, ನಮಸ್ಕಾರ. ನಾನು ಈ ದೇವಸ್ಥಾನ ಏನು ಇಲ್ಲದೆ ಬರೀ ಒಂದು ಆಹಾರ ಮನೆ ಅಥವಾ ಸಣ್ಣ ಗುಡಿ ಇಲ್ಲಿದ್ದೆ ನೋಡಿದ್ದೆ. ಆಮೇಲೆ 10-12 ವರ್ಷ ಈ ಏರಿಯಾದ ಜಾಸ್ತಿ ಇರ್ಲಿಕ್ಕೆ ಆಗಲಿಲ್ಲ, ಬ್ಯಾಂಗ್ಳೂರಿಗೆ ಬರ್ತದೆ. ಆದರೆ ಈಗ ಬಂದು ನನ್ನ ಫ್ರೆಂಡ್ ಪೂರ್ಣಿಮಾ ಹೇಳಿದ್ರು ಬನ್ನಿರಿ ಅಂತೇಳಿ ನೋಡಿದ್ರೆ ಅದ್ಭುತವಾಗಿ ಬೆಳವಣಿಗೆ ಆಗೋಗಿದೆ. ತುಂಬ ಸಂತೋಷ ಆಗುತ್ತೆ. ನನ್ನಿಂದ ಏನಾದರೂ ನಿಮಗೆ ಹೆಲ್ಪ್ ಆಗಬೇಕು ಅಂತಿದ್ರೆ, ದೊಡ್ಡದಾಗೋದಿಲ್ಲ, ಸಣ್ಣದಾದರೆ ಹಣದ ಮುಖಾಂತರದಿಂದ ನಾನು ಕೊಡಲಿಕ್ಕೆ ರೆಡಿ. ತುಂಬ ನಮ್ಮ ಮನೆ ಹತ್ರದ ಇಷ್ಟು ಚೆನ್ನಾಗಿದ್ದು ಅದು ದೇವಸ್ಥಾನ ಇಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಸಂತೋಷ. ಸಕ್ರಿಯವಾಗಿ ಮತ್ತೆ ನಾವೇನೇ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಹೊರತು ಅದನ್ನ ಡೆಪಾಸಿಟ್ ಮತ್ತು ಮಾಡೋಕ್ಕಾಗಲ್ಲ ಅನ್ನೋದೇ ಮೊದಲಿಂದ ಇರ್ತಕ್ಕಂಥ ಒಂದು ತೊಡಕು. ಹಾಗಾಗಿ ನಾನು ಹೇಳೋದು, ವರ್ಷದಲ್ಲಿ ನಾವು 4-5 ಸಲ ಕೊಡಗಿ ಹೋಗ್ತೀವಿ, 4-5 ಸಲ ಬೀಜ ತರಿಸ್ಕೊಳ್ತೀವಿ ಅಂತಂದ್ರೆ ಅಲ್ಲೇ 1,000 ರೂಪಾಯಿ 2,000 ರೂಪಾಯಿ ಆಗುತ್ತೆ. ಸೊ ಅಂಥದ್ರಲ್ಲಿ ಇಲ್ಲಿ ನಾವು ದೇವಸ್ಥಾನಕ್ಕೆ ಅಂತ ಅಂದಾಗ ವರ್ಷದಲ್ಲಿ ಅಟ್ಲೀಸ್ಟ್ 2,000-3,000 ರೂಪೀಸ್ ನಾವು ಈ ರೀತಿ ಅಭಿವೃದ್ಧಿ ಕಾರ್ಯಗಳು ಬಂದಾಗೆಲ್ಲ ಅವರು ಒಂದು ಮೆಸೇಜ್ ಹಾಕಿದಾಗ ಕೈಲಾದಷ್ಟು ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಬಂದ್ರೆ ಬಹುಶಃ ಒಂದೊಂದಾಗೆ ಆ ಕಾರ್ಯಗಳು ನೆರವೇರಿಕೊಳ್ಳುತ್ತೆ ಅಂತ ಅನ್ಸುತ್ತೆ. ಕೇಳಕ್ಕೆ ಆಸಕ್ತಿ ಇರ್ಲಿ ಇಲ್ಲದೆ ಇರ್ಲಿ, ನಾನು ಕೆಲವು ನುಡಿಗಳನ್ನ ಆಡ್ಲೇಬೇಕು. ಹಾಗಂತ ತುಂಬಾ ಸಮಯ ತೆಗೆದುಕೊಂಡು ನಿಮ್ಮ ತಾಳ್ಮೆಯನ್ನ ಖಂಡಿತ ಪರೀಕ್ಷೆ ಮಾಡೋದಿಲ್ಲ. ಇಂದಿನ ಮುಖ್ಯ ಅಜೆಂಡಾ ಎಂದ್ರೆ ನೂತನ ಸಮಿತಿಯ ಆಯ್ಕೆಯ ಪ್ರಕ್ರಿಯೆ. ಅದು ಅತ್ಯಂತ ಶಾಂತವಾಗಿ ಮತ್ತು ಯಾವ ವಾದ ವಿವಾದಕ್ಕೆ ಅವಕಾಶ ಇಲ್ಲದೆ ಮುಂದಿನ ಸಮಯದಲ್ಲಿ ನಡಿಬೇಕಾಗಿದೆ. ಅದಕ್ಕೆ ಆ ಜವಾಬ್ದಾರಿಯನ್ನ ಮುಂದಿನ ಕಮಿಟಿಯ ಸದಸ್ಯರನ್ನ ಚುನಾಯಿಸುವ ಜವಾಬ್ದಾರಿಯನ್ನ ಶ್ರೀ ದೇವದಾಸ ಕೆತ್ತಣಿಯವರು ವಹಿಸಿಕೊಂಡಿದ್ದಾರೆ. ಚುನಾವಣೆ ನೆಕ್ಸ್ಟ್ ಬರುತ್ತೆ. ಈಗ ಹೇಳಿ ಕೇಳಿ ಇದು ದೇವಾಲಯ ಬಹುಜನ ಹಿಂದೂಗಳ ನಂಬಿಕೆಯಂತೆ ದೇವರಿರುವ ಹಾಗೂ ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾಗಿರುವ ಒಂದು ಪವಿತ್ರ ಸ್ಥಳ. ದೇವತಾ ವಿಗ್ರಹ
ಪ್ರತಿಷ್ಠಾಪನೆಗೊಂಡ 10 ವರ್ಷಗಳ ಅವಧಿಯಲ್ಲಿ ದೇವಸ್ಥಾನ ಭಕ್ತ ಜನರ ಸಹಕಾರದಿಂದ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಾ ಬಂದಿದ್ದು ಇಂದು ತನ್ನದೇ ವೈಶಿಷ್ಟ್ಯದಿಂದ ನಮ್ಮ ಬಡಾವಣೆ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದ ತುಂಬಾ ಜನ ಬರ್ತಾರೆ. ಅವರ ಒಂದು ಶಾಂತಿ ನೆಮ್ಮದಿಗೆ ಇದು ಕಾರಣ ಆಗಿದೆ ಅಂದ್ರೆ ಅತಿಶಯೋಕ್ತಿಯಲ್ಲ ಅನ್ಕೋತೀನಿ. ಮತ್ತೆ ಇಂತಹ ಒಂದು ಧನ್ಯವಾದ ಹೇಳಬಯಸುತ್ತೇನೆ. ಖಜಾಂಚಿಯಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸ್ತಾ ಇದ್ದಾರೆ, ಈಗಾಗಲೇ ಹೇಳಾಗಿದೆ. ಜಗದೀಶ್ ಅವರಿಗೂ ವಂದನೆ ಸಲ್ಲಿಸುತ್ತೇನೆ. ಹಾಗೆಯೇ ಸಮಿತಿಯ ಪದಾಧಿಕಾರಿಗಳಾದ ಶ್ರೀ ಸತ್ಯನಾರಾಯಣ, ಶ್ರೀಮತಿ ಪೂರ್ಣಿಮಾ ಪ್ರಭು ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದವನ್ನು ಹಾಗೂ ದೇವಾಲಯದ ಲೆಕ್ಕಪತ್ರವನ್ನ ಗಮನಿಸುತ್ತಾ ಬಂದಿದ್ದು ಅನೇಕ ಪೂಜಾ ಕಾರ್ಯಕ್ರಮಗಳಲ್ಲಿ ತಮ್ಮ ಸಲಹೆ ಸಹಕಾರ ನೀಡುತ್ತಾ ಬಂದಿರುವ ಶ್ರೀಮಾನ್ ದೇವದಾಸ ಕಿಣಿಯವರಿಗೆ ಹಾಗೂ ಶ್ರೀ ಚಂದ್ರಕಾಂತ ಭಟ್ರವರಿಗೆ ನನ್ನ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಾಗೂ ದೇವಾಲಯದ ಅನೇಕ ಪೂಜಾ ಕೈಂಕರ್ಯಗಳಲ್ಲಿ ನಾವು ಮಾಡಿ ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ ಎಂದು ತಮ್ಮ ಸಹಾಯ ಹಸ್ತ ಚಾಚುತ್ತಿರುವ ನನ್ನ ಅನೇಕ ಗೆಳತಿಯರಿಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದ ಹೇಳಬಯಸುತ್ತೇನೆ. ಇಂದಿನ ಎಲ್ಲ ಅಧ್ಯಕ್ಷರಿಗೂ ಕೂಡ ನನ್ನ ನಮಸ್ಕಾರ. ದೇವರಿಗೂ ಭಕ್ತರಿಗೂ ಸೇತುವೆಯಂತೆ ಕೆಲಸ ಮಾಡೋದು ಯಾರು? ಅರ್ಚಕರು. ಅವರು ಕೂಡ ತಮ್ಮ ಕೆಲಸವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಈಗ ಎಲ್ಲರೂ ಯಾವ ಗೊಂದಲಕ್ಕೂ ಆಸ್ಪದ ಇಲ್ಲದೆ ಇದ್ದಂತೆ ಮುಂದಿನ ಕಮಿಟಿಯ ಸದಸ್ಯರನ್ನ ಚುನಾಯಿಸುವ ಪ್ರಕ್ರಿಯೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗಲಿದೆ. ಅದಕ್ಕೆಲ್ಲ ನೀವು ದಯವಿಟ್ಟು ಸಹಕರಿಸಿ ಕಮಿಟಿಯ ಸದಸ್ಯರಾಗಲು ಮುಂದೆ ಬರಬೇಕು ಅಂತ ನಾನು ಹೇಳ್ತೀನಿ. ನಮಸ್ಕಾರ. ಇಲೆಕ್ಷನ್ಗಿಂತ ಮೊದಲು ಒಂದು ಸಣ್ಣ ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಸಾಧಾರಣ 7-7.5 ವರ್ಷದ ಹಿಂದಿನಿಂದ ನಮ್ಮ ಶನೀಶ್ವರ ದೇವಸ್ಥಾನದಲ್ಲಿ ಶನಿವಾರ ದಿವಸ ಬರುವಂಥ ಭಕ್ತರಿಗೆ ಒಂದು ಪ್ರಸಾದದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಒಂದು ಸೂಚನೆ ಬಂತು. ಆವಾಗ ನಮಗೆ ನಮ್ಮ ದೇವಸ್ಥಾನದ ಫಂಡ್ಸ್ ಪೊಸಿಷನ್ನಲ್ಲಿ ಸ್ವಲ್ಪ ಒತ್ತಡ ಇತ್ತು. ಆದ್ರೂ ನಮ್ಮ ಬಡಾವಣೆ ಭಕ್ತಾದಿಗಳು ಅದನ್ನು ಸ್ಪಾನ್ಸರ್ ಮಾಡ್ತಾ ಬಂದರು. ಯಾವತ್ತು ಸ್ಪಾನ್ಸರ್ ಮಾಡೋದಿಲ್ಲ ಆವತ್ತು ದೇವಸ್ಥಾನದ ವತಿಯಿಂದ ಮಾಡೋದು ಅಂತೇಳಿ ಮಾಡಿದ್ವಿ. ಆದರೆ ಕಳೆದ 7.5 ವರ್ಷದಿಂದ ದೇವಸ್ಥಾನಕ್ಕೆ ಅವಕಾಶ ಸಿಕ್ಕಿಲ್ಲ. ಇವತ್ತು ಶ್ರೀಮತಿ ಕಮಲಾ ಅಂಕಯ್ಯನವರು ಬಂದು ವರ್ಷದ ಮೇಂಟೆನೆನ್ಸಿಗೆ 5,000 ಕೊಡ್ತೇನೆ ಹೇಳಿದ್ರು. ಆದರೆ ಕಳೆದ 1 ವರ್ಷಕ್ಕಿಂತಲೂ ಜಾಸ್ತಿಯಾಗಿ ಪ್ರತಿ ಶನಿವಾರ 2 ವರ್ಷದಿಂದ ಪ್ರತಿ ಶನಿವಾರ ಬಾಳೆಹಣ್ಣಿನ ಸೇವೆಯನ್ನು ಪ್ರಸಾದ ರೂಪದಲ್ಲಿ ಕೊಡಲಿಕ್ಕೆ ಅವರು ಮಾಡ್ತಾ ಇದ್ದಾರೆ. ಇಲ್ಲಾದ್ರೂ ನಮ್ಮ ಅಧ್ಯಕ್ಷರಿಗೆ ಮರೆತು ಹೋಗ್ಬೋದು, ಅವರೇ ಅಂತೂ ಬರೆಯುವುದಿಲ್ಲ. ಸಾಯಂಕಾಲ 5 ಗಂಟೆಗೆ ತಂದು ಬಾಳೆಹಣ್ಣಿನ ಚಿಪ್ಪುಗಳನ್ನು ಕೊಟ್ಟು ಹೋಗ್ತಾರೆ. ನಾವಂತೂ 2 ಬಾಳೆಹಣ್ಣು ಇಟ್ಕೊಂಡು ಹೋಗ್ತೀವಿ.